ಯಾರ್ಯಾರು ಈ ಕೆಂಗೇರಿ ಸೈಡಲ್ಲಿ ಟ್ರಾವೆಲ್ ಮಾಡೋರು ಈ ರೂಟ್ ಮಾತ್ರ ಇಲ್ಲಿ ಸಿಗ್ನಲ್ ಆದಾಗ ಎಷ್ಟು ಟೀ ಉರಿಯುತ್ತೆ ಅಂತ ನೀವು ಹೇಳ್ಬಿಟ್ರಪ್ಪ. ಎಕ್ಸಾಮ್ ಟೈಮಲ್ಲಂತೂ ಈ ರೂಟಿಗೆ ಬರ್ತೀರಾ ಅಂದರೆ ದಯವಿಟ್ಟು ಬರಬೇಡಿ. ಸರಿಯಾಗಿ ಇನ್ನೇನು ಹೋಗ್ಬೇಕು ಆ ಟೈಮಲ್ಲಿ ಗೇಟ್ ಹಾಕ್ಬಿಡ್ತಾರೆ, ಚಿಕ್ಕ ಮಕ್ಕ ಎಲ್ಲ ಉರಿದೋಗ್ಬಿಡ್ತದೆ. ನಾವು ಇಂಜಿನಿಯರಿಂಗ್ ಟೈಮಲ್ಲೂ ಅಷ್ಟೇ, ಇನ್ನೇನು ನಾವು ಯಾವಾಗಲೂ ಎಕ್ಸಾಮ್ಗೆ 2 ಗಂಟೆ ಎಕ್ಸಾಮ್ ಅಂದರೆ ನಾವು ಹೋಯ್ತಿದ್ದೆ 1:40 ಹತ್ರ ಮನೆ ಬಿಡ್ತಾಯಿದ್ವಿ. ಇಲ್ಲಿಂದ 10 ನಿಮಿಷ ನಮ್ಮ ಕಾಲೇಜ್ JSS ಉತ್ರಳ್ಳಿ ರೋಡಲ್ಲಿ. ಸೊ ಏನು 10 ನಿಮಿಷ ಇನ್ನೇನು ಬಿಡ್ತಾಯಿದ್ವಿ, ಆ ಟೈಮಲ್ಲಿ ಗೇಟ್ ಹಾಕ್ಬಿಡೋದು ಗುರು. ಯಪ್ಪ ಲೆವೆಲ್ ರೋಸ್ಟ್ ಆಗೋದು ಅಂದರೆ. ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಗೇಟ್ ಹಾಕಿದ್ರೆ ಆ ಕಡೆಯಿಂದ ಸುತ್ತಾಕೊಂಡು ಕೆಂಗೇರಿ ಇಷ್ಟೊಂದು ಗೊತ್ತಲ್ಲ, ಆ ಕಡೆಯಿಂದ ಅಂಡರ್ ಪಾಸಿಂದ ಬಂದು ಆ ರೂಟಲ್ಲಿ ಮೇನ್ ರೋಡ್ ಕನೆಕ್ಟ್ ಆಗಿ ಆ ಕಡೆ ಬರಬೇಕು. ಸೊ ಹಂಗೆ ಬರ್ತಾಯಿದ್ವಿ. ಅವಾಗಂತೂ ಚಚ್ಚಬೇಕು. ಇನ್ನೇನು ಎಕ್ಸಾಮ್ 5 ನಿಮಿಷ ಇರಬೇಕು, ಇನ್ನು ರಿವೈಸ್ ಇಲ್ಲ ಏನಿಲ್ಲ, ಆಲ್ರೆಡಿ ಎಲ್ಲ ಮಾಡ್ಕೊಂಡಿರ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟಕ್ ಹಾಲ್ ಟಿಕೆಟ್ ತೊಗೊಂಡೋಗಿ ಜೈ ಮಗಳಮ್ಮ ಅಂತ ಬರೆಯೋದು. ಒಳ್ಳೆ ಮಜಾ ಇರೋದು ಈ ರೋಡಿಗೆ ಬಂದರೆ. ಹಂಗೆ ತಿಕಾನು ಉರಿಯೋದು. ಬನ್ರಿ ನಾವು ಮೈಸಂದ್ರದಿಂದ ಉತ್ರಳ್ಳಿ ರೋಟಿಗೆ ಕನೆಕ್ಟ್ ಆಗ್ಬಿಡೋಣ. ಐರಾವತ ಡಿ ಬಾಸ್ ಒಂಥರ ಐರಾವತ ಅಂತ ಕೇಳಿದ್ರೆ ನಮಗೆ ಡಿ ಬಾಸ್ ನೆನಪಾಯ್ತಾರಪ್ಪ. ಯಾರ ಡಿ ಬಾಸ್ ಅಭಿಮಾನಿಗಳಿದಾರೋ ಇಂಡಸ್ಟ್ರಿಯಲ್ಲೆಲ್ಲ ಎಲ್ಲರೂ ಒಂದಾಗಿರ್ಬೇಕು ರೀ, ಕೂಡು ಕುಟುಂಬ ಥರ ಇರಬೇಕು, ನೆನಪಾಗ್ತಾರೆ ಡಿ ಬಾಸ್. ಜೈ ಡಿ ಬಾಸ್ ಅಭಿಮಾನಿಗಳಿಗೆ ಎಲ್ಲರಿಗೂ. ಎಲ್ಲಿ ಮೈಲ್ಸಂದ್ರ ನೋಡ್ರಪ್ಪ, ಕೆಂಗೇರಿ ವೃಷಭಾವತಿ ನದಿದಿದು ಕೆಂಗೇರಿ ಕೊಚ್ಚೆಮುರಿಯಾಗಿ ದುರ್ರ ವಾಸನೆ ಹೊಡಿತಾಯಿದೆ. ಈ ನದಿನ ಮೇಂಟೈನ್ ಮಾಡಿದಿದ್ರೆ ನಮ್ಮ ಬೆಂಗಳೂರಲ್ಲೂ ಒಂಥರ ಸಿಂಗಾಪುರ್ ಥರ ಆಗ್ಬಿಡೋದು, ಒಂಥರ ನಮ್ಮದು ಅಮೇರಿಕ ಇದ್ದಂಗೆ ಆಗ್ಬಿಡೋದು. ಮಧ್ಯದಲ್ಲಿ ಸಮುದ್ರ ನೋಡಿದ್ರೆ ಈ ಥರ ಗಬ್ಬನಾಥ ಹೊಡೆದು ಎಲ್ಲ ನಾವು ಗೀಲದು ಎಲ್ಲ ಇಲ್ಲೇ ಹೋಗಿ ಬೆಳೆಸ್ಬಿಟ್ಟಿದ್ದೀವಿ ಸಿಟಿನ. ಏನು ಮಾಡೋಕ್ಕಾಯ್ತದೆ, ಸಿಟಿ ಒಳಗಡೆ ಇರೋ ನದಿನ ವೃಷಭಾವತಿ ಇಲ್ಲಾಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊಂಬೋದಿತ್ತಪ್ಪ. ವೃಷಭಾವತಿ ನದಿ ಇದೆ ನಮ್ಮ ಬೆಂಗಳೂರಿನಲ್ಲಿ, ಇವಾಗಲೂ ಇದೆ. ಅದು ನದಿಯಾಗಿಲ್ಲ, ಚರಂಡಿ ನೀರಾಗಿ ಹರಿತಾ ಇದೆ. ಏನಂತೀರಾ ಏನೇನಂತೀರಾ ಅನ್ಕೊಂತಿರ್ತೀರಲ್ಲ, ಇವನು ಯಾವನ್ ಗುರಿ ಹಿಂಗೆ ಮಾತಾಡ್ತಾನೆ ಅಂತ ಬಸ್ಸು. ನಮ್ಗೆ ಇವಾಗ ಹೇಳೋದಂದ್ರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಬಸ್ಸು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇರಿ. ನಾವಿವಾಗ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೆನ್ಸ್ಕೊಂಡ್ರೆ ಈ ಮಠ ಮಧ್ಯಾಹ್ನದಲ್ಲಿ ಬಿರಿಯಾನಿ ತಿನ್ನೋದು ಕೆಲವ್ರಿಗೆ ಆಗಲ್ಲ, ಬಟ್ ನಮ್ಗಳಿಗೆ ಇದು ಹೀಟಲ್ಲಿ ಬಿರಿಯಾನಿ ತುಂಬ ಕಷ್ಟ ಅಂತಾರೆ. ನಮಗೆ ಅಂಥದ್ದೇ ಒಂಥರ ಮಜಾ ಕೊಡೋದು. ನೋಡೋಣ, ಫಸ್ಟ್ ಆಫ್ ಆಲ್ ಅಂಗಡಿ ಓಪನ್ ಇದೆಯಾ, ಎಷ್ಟು 3-4 ವರ್ಷ ಆಯಿತು ಗುರು ಅಲ್ಲಿ ಅಂಗಡಿಗೆ ಹೋಗಿ. ಆಂಟಿ ಅಂಗಡಿ ಬಿರಿಯಾನಿ ತಿಂದು, ಇಲ್ಲ ಅವರೇ ಇದ್ದಾರಾ ಅದು ಗೊತ್ತಿಲ್ಲ, ಇಲ್ಲ ಅಂಗಡಿ ಎತ್ತಂಗಡಿ ಮಾಡಿಬಿಟ್ಟಿದ್ದಾರಾ ಅಂತ. ಯಾರೋ ಬುಲೆಟಲ್ಲಿ ರೇವ್ ಮಾಡ್ತಾನೆ. ರಾಯಲ್ ಎನ್ಫೀಲ್ಡ್ GT ಡ್ರೀಮ್ ಬೈಕ್. GT ಅವ್ರಿಗೆ ಯಾರ್ಯಾರು ತೊಗೊಬೇಕು ಅಂತೀರೋ ಅವ್ರಿಗೆ ಅವನು ಸ್ಪೀಡಾಗಿ ಆಲ್ರೆಡಿ ಚಚ್ಕೊಂಡು ಹೋಗ್ಬೋದು, ಆದರೆ ನನ್ನಿಂದನೇ ಒಂಥರ ಬತಾವನೆ. ಹಿಂದೆ ನೀನು ಹೋದಾಗ ಮುಂದೆ ನಾನು ಬರುವೆ, ಅದು ನಾಡನ್ನ ಉಲ್ಟಾ ಮಾಡಿಬಿಟ್ಟಿದ್ದೀನಿ. ಮುಂದೆ ನೀನು ಹೋದಾಗ ಹಿಂದೆ ನಾನು ಸಮ್ಟೈಮ್ಸ್ ಲಿರಿಕ್ಸು ಫುಲ್ಫಿಟ್ ಆಗೋಯ್ತದೆ, ಏನು ಮಾಡೋಕ್ಕಾಗಲ್ಲ. ಇವನು ಹೋಗು ಅಂದರೆ ನನ್ನ ಜೊತೆನೇ ಸ್ಲೋ ಬರ್ತಾವನೆ. ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕಾ ಏನೋ ಅಂತ. ನೋಡ್ರಿ, ಯಾರ್ಯಾರು RNSಗೆ, ಯಾರ್ಯಾರು JSSಗೆ, ಯಾರ್ಯಾರು BJSಗೆ ಹೋಗೋ ರೂಟ್ ಇದು. ಹೋಗೋರಿಗೆ ಈ ರೂಟ್ ಗೊತ್ತಿದ್ರೆ ಒಂದ್ಸರಿ ಜೈ ಅಂದ್ಬಿಟ್ರಪ್ಪ. ನಿಮ್ಮ ರೂಟಲ್ಲೇ ಹೋಯ್ತಾ ಇದ್ದೀನಿ.
ಯಾಕಣ್ಣ ಬಿಡೋಣ. ನಾನೇ ಭಯಾನಕ ಸ್ಲೋ ಹೋಯ್ತಾ ಬೇಕಾದ್ರೆ ಇವನು ಯಾರು ಆಸಾಮಿ ನನಗಿಂತ ಸ್ಲೋ ಹೋಯ್ತಾವನು. ನಾನು ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಅದಕ್ಕೆ ಸ್ಲೋ ಹೋಯ್ತಾ. ನೀವು ಶಿಷ್ಯ ಯಾಕೆ ಸ್ಲೋ ಹೋಯ್ತಾನಂತ ದೇವರಾಣೆ ಬರ್ತದೆ. ಅದು ಬುಡ 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 ಅಂತ ಹಿಂದೆ ಬರ್ತಾವನೆ. ಈ ಕಾಲೇಜ್ ಲೈಫ್ಗಳು ನೋಡ್ರಿ, ನಮ್ಗೆ ಭಾಗ್ಯನೇ ಇರಲಿಲ್ಲಪ್ಪ ಹುಡುಗಿಯರ್ ಮಾಡ್ಕೊಂಡು ಹೋಗೋದು. ನಾವೆಲ್ಲ ಸಿಂಗಲ್ ಸೀದಾ ಸಾದಾ ಬಾಯ್ಸ್. ಈ ಹುಡುಗಿರ್ ಹಾಕೊಂಡು ಹೋಗ್ತಾರಲ್ಲ ಎಲ್ಲೋ ಮಚ್ಚೆ ಇಟ್ಕೊಂಡಿದ್ರು ಅನ್ಸತ್ತೆ ಕಣ್ರಿ ಜನ್ಮದಲ್ಲಿ. ಅದಕ್ಕೆ ಏನೋ ಪುಣ್ಯ ಮಾಡ್ಬಿಟ್ಟವ್ರೆ ನೋಡ್ರಪ್ಪ. ಈ ರೋಡು ಯಾರಿಗೆ ಬೀಚಸ್ಗೆ ಹೋಗೋ ರೂಟ್ ಅವ್ರಿಗೆ, JSSಗೆ ಹೋಗೋ ರೂಟ್ ಅವ್ರಿಗೆ ಚಚ್ಚಬೇಕು ಅನ್ಕೊಂಡಿರ್ತೀರಾ ನೋಡ್ರಿ. ಈ ರೋಡ್ ಚಚ್ಚಕ್ ಮಾತ್ರ ಚಿಂದಿ ಚಿತ್ರಾನ್ನ ಕ್ರೇಜಿ ಮಾತ್ರ ಹೆಂಗ್ ಹೋಗ್ಬೋದು ನೋಡ್ರಿ. ಏನೋ ಹೊಡೆದ್ರೆ 90, ಬಟ್ ಆ ಸ್ಪೀಡ್ ಹೋದ್ರೇನೆ ಒಂಥರ ಖುಷಿ. ಹೊಡಿಬೋದು ಆರಾಮಾಗಿ 120, 130 ಹೊಡಿಬೋದು, 120 ಹೊಡಿಬೋದು. ಇಲ್ಲೆಲ್ಲ 130 ಬೇಡ. ಕಾಲೇಜೆಲ್ಲ ಇರ್ತವೆ, ಗಾಡಿಗಳು ಬರ್ತಾ ಇರ್ತವೆ ಆ ಕಡೆ ಈ ಕಡೆ. ಯಾಕೆ ನಿಧಾನವೇ ಪ್ರಧಾನ, ಅದೇ ಸೇಫು ಪ್ರಯಾಣ, ಏರಿಕೊಂಡು ಹೋಗೋಣ ಓ ಹೊಸ ಗಾನ ಭಜನ. ಲಿರಿಕ್ಸ್ ಎಲ್ಲೂನೂರು ಬಿಟ್ಬಿಡೋಣ. ಲೆಟ್ಸ್ ಗೋ. ಇದೆ ನೋಡ್ರಪ್ಪ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ಇದು. ಜೈ ಸಾಹಸ ಸಿಂಹ. ನೋಡಪ್ಪ ಅವಾಗಿಂದ ಇವಾಗ ಹೋದ ಪುಣ್ಯಾತ್ಮ ನೋಡ್ರಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಕ್ಲೋಸ್ ಆಗಿಬಿಟ್ಟಿದೆ, ಮಧ್ಯಾಹ್ನ ಅಲ್ವಾ, ಒಳಗಡೆ ಬಿಡೋಲ್ಲ. ನೆಕ್ಸ್ಟ್ ಟೈಮ್ ಒಳಗಡೆನ ಹೋಗಿ ತೋರಿಸೋಣ. ಇವಾಗ ಏನು ಅನ್ಕೊಂಡಿದ್ವೋ ಅಲ್ಲಿ ಹೋಗ್ಬಿಡೋಣ. ಆಲ್ರೆಡಿ ಲೇಟ್ ಆಯಿತು, ಹೊಟ್ಟೆ ಬೇರೆ ಹಸೀತೈತೆ, ಬುಡ 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 ಅಂತೈತೆ, ಪಕ ಪಕ ಅಂತೈತೆ. ಹೋಗಿ ಬ್ಯಾಟಿಂಗ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಇನ್ನೇನು ಬಿರಿಯಾನಿ ಅಂಗಡಿಗೆ ಬಂದ್ವಿ. ಆ ಹೆಸರು ಅಂಗಡಿಗೆ ಮರ್ತೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ಮಲಯಾಳಿ ಬಿರಿಯಾನಿ ಅಂಗಡಿ ನಾವು ಇಕ್ಕಿರೋದು ನಮ್ಮ ಬಾಯ್ಸು. ಯಾವಾಗಲೂ ಇಂಜಿನಿಯರಿಂಗಲ್ಲಿ ಬ್ರೇಕ್ ಕೊಟ್ಟಾಗ ಮಧ್ಯಾಹ್ನ ಊಟಕ್ಕೆಲ್ಲ ನಾವು ಇಲ್ಲೇ ಬರ್ತಾಯಿದ್ವಿ. ಒಂಥರ ನಮ್ಮ ಅಡ್ಡ ಆಗ್ಬಿಟ್ಟಿದ್ದು. ನಾನು ನನ್ನ ಫ್ರೆಂಡ್ ಒಬ್ಬ ಜಿಗಾರಿ ದೋಸ್ತಿದ್ದ, ಇವಾಗ ಅವರು ನಮ್ಮ ಕ್ಲೋಸ್ ಫ್ರೆಂಡ್ ಅವರು MS ಮಾಡ್ತಾ ಇದ್ದಾರೆ US ಅಲ್ಲಿ. ಸೊ ಅವರು ನಾವು ಮಿಸ್ ಇಲ್ಲದೆ ಬರ್ತಾಯಿದ್ವಿ. ನಮ್ಮ ಸೃಜನ್ ಶೆಟ್ಟಿ ಅಂತ ನನ್ನ ಜಿಗಾರಿ ದೋಸ್ತ್. ಸೊ ಯಾವಾಗಲೂ ಮಿಸ್ ಇಲ್ಲದೆ ಬರ್ತಾಯಿದ್ವಿ. ಎವ್ರಿ ಡೇ ಮಿಸ್ ಇಲ್ಲದೆ ಆಂಟಿ ಬಿರಿಯಾನಿ ತಿಂದ್ಬಿಟ್ಟು ಕ್ಲಾಸ್ಗೆ ಹೋಗ್ಬಿಟ್ರೆ, ಆಫ್ಟರ್ನೂನ್ ಕ್ಲಾಸ್ ಇದ್ರೆ ಅಂತೂ ಅಯ್ಯೋ ನಿದ್ದೆ ಎಳೀತಾಯಿತ್ತು. ಅಯ್ಯೋ ಅದು ಎಲೆಕ್ಟ್ರಾನಿಕ್ಸಲ್ಲಿ ನಿಮಗೆ VLS ಸಬ್ಜೆಕ್ಟ್ ಇದ್ರೆ ನೆನಪಿರುತ್ತೆ ಓದಿರೋರಿಗೆ. ಅಯ್ಯೋ ಬರೀ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅದು. ಅಯ್ಯೋ ಅದನ್ನ ಸಬ್ಜೆಕ್ಟು ಮಧ್ಯಾಹ್ನ ಇದ್ದಾಗ ಅಯ್ಯೋ ದೇವ್ರೇ, ತಿಂದ್ಬಿಟ್ಟು ಬಿರಿಯಾನಿ ಹೋಗ್ಬಿಟ್ರೆ ನಿದ್ದೆ ಎಳೀತಾಯಿತ್ತು. ಅಲ್ಲೇ ಅರ್ಧ ನಿದ್ದೆ ಆಗೋಗ್ಬಿಡೋದು ನಮಗೆ. ನೋಡ್ರಿ ಇದೆ ಅಂಗಡಿ ವಿಷ್ಣು ಪರೋಟ ಅಂತ. ಮರ್ತೋಗ್ಬಿಟ್ಟೈತೆ. ಪಕ್ಕದಲ್ಲಿ ಅಕ್ಕಪಕ್ಕ ಎಷ್ಟೊಂದು ಓಪನ್ ಆಗ್ಬಿಟ್ಟೈತಿದ್ರು ಅಂಗಡಿಗಳು. ಸೊ ನಾವಲ್ಲಿ ಗಾಡಿ ಹಾಕ್ಬಿಟ್ಟು ನೋಡ್ರಿ ಕಾಣಿಸ್ತೈತಾ, ಅಲ್ಲಿ ಹೋಗ್ಬಿಟ್ಟು ಗಾಡಿ ಹಾಕ್ಬಿಡೋಣ. ಗಾಡಿ ಹಾಕ್ಬಿಟ್ಟು ಬ್ಯಾಟಿಂಗ್ ಮಾಡೋಣ. ಇದೇ ನೋಡ್ರಪ್ಪ ವಿಷ್ಣು ಪರೋಟ, ಇಲ್ಲೇ ಸಿಗೋದು ಬಿರಿಯಾನಿ. ಇವಾಗ ನನ್ನ ಬ್ಯಾಡ್ಲಕ್ಕೇನಂದರೆ ಬಿರಿಯಾನಿ ಇಲ್ಲಿ ತಿನ್ನಲಿಲ್ಲ ಪರೋಟದಿಂದ. ಸೊ ಬಿರಿಯಾನಿ ಇನ್ನೂ ಆಗಿರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು, ಫುಲ್ ರಶ್ ಅಲ್ಲ. ಸೊ ಮನೆಗೆ ಪಾರ್ಸಲ್ ತೊಗೊಂಡೋಗಿದ್ದೀನಿ. ಲೆಟ್ಸ್ ಗೋ. ಮೊಬೈಲ್ ಈ ಕಡೆ ಇಕ್ಕೋಬಿಟ್ಟೆ, ರೈಟ್ ಸೈಡಲ್ಲಿ ಇಕ್ಕೊಂಡ್ರೆ ನೀವು ಹಂಗೇನ ರೈಟ್ ಸೈಡಲ್ಲಿ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಕಂಫರ್ಟೇಬಲ್ ಆಗೇ ಇರಲ್ಲ ಓಡ್ಸೋಕ್ಕೆ. ಒಂಥರ ಲೆಫ್ಟ್ ಸೈಡಲ್ಲಿ ಇಕ್ಕೊಂಡ್ರೆ ಒಂಥರ ಪರ್ಫೆಕ್ಟ್ ಅನಿಸುತ್ತೆ.
ಈ ರೋಡ್ ಫುಲ್ಲು ಒಂಥರ ಬಿರಿಯಾನಿ ಅಂಗಡಿಗಳೇ ಗುರು. ಇಲ್ಲಿ ನೋಡಿ, ನ್ಯೂ ಗೌಡಾಸ್ ದಮ್ ಬಿರಿಯಾನಿ ಅಂತ, ಅಲ್ಲೂ ಬಂದಿದ್ದೀವಿ, ತಿಂದಿದ್ದೀವಿ, ಅಲ್ಲೂ ಚೆನ್ನಾಗಿದೆ. ಬಟ್ ನಮಗೆ ಯಾವ ಅಂಗಡಿ ಎಲ್ಲಿ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಅಂಗಡಿ ಚಿಕ್ಕದ ದೊಡ್ಡದ, ನಮಗೆ ಮ್ಯಾಟ್ರ್ ಆಗೋದು ರುಚಿ. ರುಚಿ ಎಲ್ಲಿರುತ್ತೋ ಅಲ್ಲಿ ನಾವು ಜೈ ಅಂತ ಇರೋದೆ. ನಾವು ರುಚಿ ಪ್ರಿಯರು, ನಾವು ಜಾಗ ನೋಡಲ್ಲ, ಟೇಸ್ಟ್ ನೋಡ್ತೀವಿ.